ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 60ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಶುರು ಮಾಡೋಣ. ಸೊ ಬನ್ನಿ, ಇವತ್ತಿನ ದಿನ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳೋಕ್ಕೆ ಹೊರಟಿದ್ದೀನಿ ಇಂಡಸ್ಟ್ರಿ ಕಡೆಯಿಂದ. ಸೊ ಇಫ್ ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಕಂಗುವಾ ಸೂರ್ಯ ಸರ್ ಅವರು ನಾಯಕ ನಟನಾಗಿ ಮಾಡಿ ಒನ್ ಆಫ್ ದ ಬಿಗ್ಗೆಸ್ಟ್ ಸಿನಿಮಾ ಅವರ ಕೆರಿಯರಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾ ಅಕ್ಟೋಬರ್ 10ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ಆ್ಯಂಡ್ ಅದೇ ಡೇಟ್ಗೆ ರಜನಿಕಾಂತ್ ಸರ್ ಅವರ ಸಿನಿಮಾ ಬರ್ತಾ ಇರೋ ಒಂದು ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿ ಇವತ್ತು ಅಫಿಷಿಯಲಿ ಅವರ ನೆಕ್ಸ್ಟ್ ಆ ಡೇಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಅವರು ಕಂಪ್ಲೀಟಾಗಿ ಡೀಟೇಲ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ ಇವತ್ತು ಬಂದ್ಬಿಟ್ಟು. ಸೊ ಡೇಟ್ ವಿಷಯಕ್ಕೆ ಬಂದರೆ ನವೆಂಬರ್ 14ನೇ ತಾರೀಕು ಈ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನೀವು ಕ್ಲಿಯರ್ಲಿ ಗಮನಿಸಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಶಿವಣ್ಣ ಅವರ ಭೈರತಿ ರಣಗಲ್ ಸಿನಿಮಾ ನವೆಂಬರ್ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಎರಡೂ ಸಿನಿಮಾಗಳು ಸಹ ಪ್ಯಾನ್ ಇಂಡಿಯಾ ಲೆವೆಲಲ್ಲೇ ರಿಲೀಸ್ ಆಗ್ತಾ ಇರೋದು. ಅಂದರೆ ನಮ್ಮ ಶಿವಣ್ಣ ಅವರ ಸಿನಿಮಾ 5 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಕಂಗುವಾ ಇನ್ನೂ ಜಾಸ್ತಿ ಭಾಷೆಗಳಲ್ಲಿ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಗೊತ್ತಿಲ್ಲ ಎಷ್ಟು ಭಾಷೆಗಳಲ್ಲಿ ಸದ್ಯಕ್ಕೆ ರಿಲೀಸ್ ಮಾಡ್ತಿದ್ದಾರೆ ಅಂತ. ಬಟ್ ಒಟ್ಟಿನಲ್ಲಿ ಎರಡೂ ಸಿನಿಮಾಗಳು ಅತಿ ದೊಡ್ಡ ಸಿನಿಮಾಗಳು, ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಆ್ಯಂಡ್ ಇನ್ನೊಂದು ತಮಿಳ್ ಇಂಡಸ್ಟ್ರಿಯಿಂದ. ಸೊ ಎರಡೂ ಸಿನಿಮಾಗಳು ಒಂದೊಂದು ದಿನ ಗ್ಯಾಪಲ್ಲೇ ರಿಲೀಸ್ ಮಾಡ್ತಿರೋದು. ಸ್ವಲ್ಪ ಬೇಜಾರು ಇದ್ದರೂ ಸಹ ಬಟ್ ಏನೂ ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡಿಕೊಂಡು ಫಸ್ಟ್ ದಿನ ಕಂಗುವಾ ಸಿನಿಮಾ ನೋಡಿಕೊಂಡು ಎರಡನೇ ದಿನ ನಮ್ಮ ಕನ್ನಡ ಸಿನಿಮಾನ ನೋಡಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ, ನಾವಿನ್ನೇನು ಜಗಳ ಆಡೋಕ್ಕಾಯ್ತದೆ ಹೇಳಿ. ಅಟ್ಲೀಸ್ಟ್ ಒಂದು 5 ಡೇಸ್ ಗ್ಯಾಪ್ ಆದರೂ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನವೆಂಬರಲ್ಲಿ ತುಂಬಾ ಗ್ಯಾಪ್ ಇದೆ. ಸೊ ಒಂದು 5 ಡೇಸ್ ಆ ಕಡೆ ಈ ಕಡೆ ಮುಂದಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಗೊತ್ತಿಲ್ಲ ಏನು ಯಾಕೆ ರೀತಿ ಮಾಡ್ತಾರೆ ಅಂತ. ಸೊ ಇರಲಿ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಮಾರ್ಟಿನ್ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಂದ್ಬಿಟ್ಟು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಮೈತ್ರಿ ಮೂವಿ ಡಿಸ್ಟ್ರಿಬ್ಯೂಟರ್ಸ್ ಪಡ್ಕೊಂಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಸದ್ಯಕ್ಕೆ ತುಂಬ ಚೆನ್ನಾಗೇ ನಡೀತಾ ಇದೆ. ಆ್ಯಂಡ್ ಸೆಕೆಂಡ್ ಟ್ರೈಲರ್ ಸಹ ಅಕ್ಟೋಬರಲ್ಲಿ ನಿಮಗೆ ಬರುತ್ತೆ. ಆ್ಯಂಡ್ ಇನ್ನು ಸೆಕೆಂಡ್ ಸಿಂಗಲ್ ಸಹ ಅತಿ ಶೀಘ್ರದಲ್ಲೇ ಬರ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಯಾವಾಗ ಏನು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಅಫಿಷಿಯಲಿ ಅತಿ ಶೀಘ್ರದಲ್ಲೇ ಬರ್ತಾ ಇದೆ, ಮಾಹಿತಿಗಳು ರಿಪೋರ್ಟ್ಸ್ ಪ್ರಕಾರ ಬರ್ತಾ ಇದ್ದಾವೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, 45 ಸಿನಿಮಾದಿಂದ ಇಬ್ಬರ ಲುಕ್ಸ್ ಈಗಾಗಲೇ ನೋಡಿದ್ದೀರಾ ನೀವು. ಒಂದು ಶಿವಣ್ಣ ಅವರ ಪೋಸ್ಟರ್ ಆ್ಯಂಡ್ ಅಫಿಷಿಯಲಿ ನಿನ್ನೆ ರಿಲೀಸ್ ಆದಂಥ ಉಪೇಂದ್ರ ಸರ್ ಅವರ ಪೋಸ್ಟರ್. ಬಟ್ ರಾಜ್ ಬಿ ಶೆಟ್ಟಿ ಅವರ ಪೋಸ್ಟರ್ ಅಂದರೆ ಅವರ ಲುಕ್ ಏನಿದೆ ಅದು ಬಂದ್ಬಿಟ್ಟು ಆ್ಯಕ್ಚುಲಿ ಅವರ ಹುಟ್ಟುಹಬ್ಬದ ದಿನ ಒಂದು ಮೇಕಿಂಗ್ ವಿಡಿಯೋನ ಬಿಟ್ಟಿದ್ರು. ಅದನ್ನೇ ನಾವು ಫಸ್ಟ್ ಲುಕ್ ಅಂತ ಇಷ್ಟು ದಿನ ಅನ್ಕೊತಿದ್ವಿ. ಬಟ್ ಅರ್ಜುನ್ ಜನ್ಯ ಅವರು ಬಂದ್ಬಿಟ್ಟು ನಿನ್ನೆ ಒಂದು ಸ್ಟೋರಿನ ಹಾಕಿದ್ದಾರೆ. ಆ ಸ್ಟೋರಿನ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅದರಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವ್ರ ಲುಕ್ ಬಂದ್ಬಿಟ್ಟು ಅತಿ ಶೀಘ್ರದಲ್ಲೇ ಬರ್ತಿದೆ ಅಂತ. ಸೊ ಯಾವಾಗ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಗಳು ಸಿಕ್ಕರೆ ನಿಮ್ಮ ಮುಂದೆ ಅದನ್ನು ಹೇಳೋಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ನೇಮ್ ಕಾರ್ಡ್ ಉಪೇಂದ್ರ ಅಂತಲೇ, ಆ್ಯಂಡ್ ನಾನು ಅಂತಲೂ ಕರೀತಾರೆ ಸಾಕಷ್ಟು ಜನ. ಸೊ ಈ ಸಿನಿಮಾದ ಥಿಯೇಟರ್ ಲಿಸ್ಟ್ ಬಂದ್ಬಿಟ್ಟು ನಾನು ಇವಾಗ ಸದ್ಯಕ್ಕೆ ನೋಡ್ತಿರ್ಬೋದು. ನಾನು ಪೋಸ್ಟ್ ಅಂದರೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ. ಆ್ಯಂಡ್ ವೀರೇಶ್ ಥಿಯೇಟರ್ ಏನಿದೆ ಸೊ ಕಂಪ್ಲೀಟ್ ಫುಲ್ ಆಗಿದೆ. ಫಸ್ಟ್ ಶೋ 6 ಗಂಟೆ ಶೋ, 6:15 ಶೋ ಅನ್ಕೊತೀನಿ. ಸೊ ಈ ಶೋ ಬಂದ್ಬಿಟ್ಟು ಕಂಪ್ಲೀಟ್ ಫುಲ್ ಆಗಿದೆ. ಆ್ಯಂಡ್ ಇನ್ನು ಬೇರೆ ಬೇರೆ ಥಿಯೇಟರ್ಸಲ್ಲಿ ಕೆಲವೊಂದು ಸೀಟ್ಸ್ ಎಲ್ಲ ತುಂಬ ಕಡಿಮೆ ಬುಕ್ ಆಗಿದ್ದಾವೆ. ಬಟ್ ನೋಡಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಯಾವುದಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಬುಕ್ ಮೈ ಶೋದಲ್ಲಿ ಸೊ ಒಂದು ಸಲ ಚೆಕ್ ಮಾಡಿ. ಸಿನಿಮಾ 25 ವರ್ಷಗಳ ಆದಮೇಲೆ ರಿಲೀಸ್ ಆಗ್ತಾ ಇದೆ ಅಲ್ಲ. ಸೊ ಇವಾಗಿನ ಜನ್ರೇಷನ್ಗೆ ಆ ರೀತಿಯ ಸಿನಿಮಾ ಬರಬೇಕು. ಬಟ್ ಆ ರೀತಿಯ ಸಿನಿಮಾಗಳು ಬಂದರೆ ಖಂಡಿತವಾಗ್ಲೂ ಯಾರೋ ಒಬ್ಬರು ಅದಕ್ಕೆ ಕಾಂಟ್ರವರ್ಸಿಗಳು ಅನ್ನೋದು ಮಾಡೇ ಮಾಡ್ತಾರೆ ಅಂತ ಗೊತ್ತಿರೋದೆ ನಿಮಗೆ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಜೂನಿಯರ್ NTR ಅವರ ದೇವರ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಆ್ಯಂಡ್ ಪ್ರತಿ ಎಪಿಸೋಡಲ್ಲೂ ಅದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾನೇ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ನೇ ಎಪಿಸೋಡಲ್ಲಿ ಒಂದು ಅಪ್ಡೇಟ್ನ ಕೊಟ್ಟಿದ್ದೆ. ಸೊ ಇವತ್ತು ಬೆಳಗ್ಗೆ 11 ಗಂಟೆ 7 ನಿಮಿಷಕ್ಕೆ ಬಂದ್ಬಿಟ್ಟು ಆಯುಧ ಸಾಂಗ್ ಅಂತ ಒಂದು ರಿಲೀಸ್ ಆಗ್ತಾ ಇದೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದೆ. ಅದನ್ನು ಅಫಿಷಿಯಲಿ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಕಡೆಯಿಂದನೇ ಒಂದು ಪೋಸ್ಟರ್ ಅನ್ನೋದನ್ನು ರಿಲೀಸ್ ಮಾಡಿದರು. ಸೊ ಈ ಸಾಂಗ್ ಅನ್ನೋದು ರಿಲೀಸ್ ಮಾಡ್ತಿದ್ದೀವಿ ಅಂತ. ಬಟ್ ಅದಾದಮೇಲೆ ನಾನು ವಿಡಿಯೋ ಆದಮೇಲೆ ಮೇ ಬಿ ಅನ್ಕೊತೀನಿ. ಸೊ ನಾನು ಚೆಕ್ ಮಾಡ್ಕೊಂಡಿಲ್ಲ. ಬಟ್ ಸಾಂಗ್ ಅನ್ನೋದು ಇವತ್ತು ಬೆಳಗ್ಗೆ
ರಿಲೀಸ್ ಅಂತೂ ಆಗಿಲ್ಲ. ಆ್ಯಂಡ್ ಯಾವಾಗ ರಿಲೀಸ್ ಆಗುತ್ತೆ ಆ್ಯಂಡ್ ಯಾವಕ್ಕೆ ರಿಲೀಸ್ ಆಗಿಲ್ಲ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಅವರು ಕೊಟ್ಟಿಲ್ಲ. ಬಟ್ ಸಾಂಗ್ ಅಂತೂ ರಿಲೀಸ್ ಆಗಿಲ್ಲ. ಅತಿ ಶೀಘ್ರದಲ್ಲಿ ಏನಾದರೂ ರಿಲೀಸ್ ಮಾಡ್ತಾರಾ ಅಥವಾ ಡೈರೆಕ್ಟ್ ಥಿಯೇಟರಲ್ಲೇನೋ ನೋಡ್ಬೋದು ಅಂತ ನನಗಂತೂ ಗೊತ್ತಿಲ್ಲ. ಸೊ ಇನ್ನು ಇನ್ಸೈಡ್ ಟಾಕ್ ಬಂದ್ಬಿಟ್ಟು ಈಗಾಗಲೇ ಯಾರೆಲ್ಲ ಸಿನಿಮಾನ ನೋಡಿರ್ತಾರಲ್ವ, ಸೊ ಅವರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಟ್ವಿಟರಲ್ಲಿ ಕೆಲವೊಬ್ಬರು ಪೋಸ್ಟ್ ಮಾಡ್ತಿದ್ದಾರೆ. ಸೊ ಇನ್ಸೈಡ್ ಟಾಕ್ ಬಂದ್ಬಿಟ್ಟು ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಇರುತ್ತೆ ಅಂತ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಒಬ್ರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ, ಪ್ರತಿಯೊಬ್ಬರಿಗೂ ಗೊತ್ತೇ ಇರೋದೆ. ಸೊ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ 27ನೇ ತಾರೀಕು ಮಾತಾಡೋಣ. ಆ್ಯಂಡ್ 22ನೇ ತಾರೀಕು ಬಂದ್ಬಿಟ್ಟು ಪ್ರೀ ರಿಲೀಸ್ ಈವೆಂಟ್ ಅನ್ನೋದನ್ನು ನಡೆಸ್ತಾ ಇದ್ದಾರೆ. ಇನ್ನು ಯಾವುದೆಲ್ಲ ಅಪ್ಡೇಟ್ಸ್ ಬಂದರೆ ಖಂಡಿತ ನೆಕ್ಸ್ಟ್ ಎಪಿಸೋಡಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳು ಕೊಡ್ತಿರುವ ಪ್ರೀತಿಗೆ ಖಂಡಿತವಾಗ್ಲೂ ಅಪ್ಡೇಟ್ ಏನಾದರೂ ಒಂದು ಕೊಡಲೇಬೇಕು. ಆ್ಯಂಡ್ ಅವರು ಸಹ ಸಾಕಷ್ಟು ಕಮೆಂಟ್ ಬಾಕ್ಸಲ್ಲೂ ಬರೆದಿದ್ದಾರೆ. ಸೊ ಅವರ ಅಪ್ಡೇಟ್ಸ್ ಏನಾದರೂ ಕೊಡಿ, ಇದರ ಬಿಗ್ ಬಾಸ್ ಅಪ್ಡೇಟ್ಸ್ ಏನಾದರೂ ಕೊಡಿ ಅಂತ ಹೇಳ್ತಾನೆ ಇದ್ದಾರೆ. ಸೊ ಇದನ್ನು ರೂಮರ್ಸ್ ಅಂತ ಇಟ್ಕೊಳ್ಳಿ, ಖಂಡಿತ ಇದು ನಾನು ಅಫಿಷಿಯಲಿ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ್ಯಸ್ ಪರ್ ಎ ರೂಮರ್ಸ್ ಪ್ರಕಾರ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬೇಕಾದರೆ ಹೇಳ್ತೀನಿ, ನಿಮಗೆ ಕೇಳಿಸ್ಕೊಳ್ಳಿ. ಸೊ ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಬಂದ್ಬಿಟ್ಟು ರೆಮ್ಯುನರೇಷನ್ 8 crores ಕೊಡ್ತಿದ್ದಾರೆ ಅಂತ ಮಾಹಿತಿ. ಆ್ಯಂಡ್ ಇದನ್ನು ನೀವು ಈವನ್ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ರೆಮ್ಯುನರೇಷನ್ ಎಷ್ಟು ಕೊಡ್ತಿದ್ದಾರೆ ಬಿಗ್ ಬಾಸ್ ಸೀಸನ್ 11ಗೆ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಅಂತ ನೀವು ಟೈಪ್ ಮಾಡಿದ್ರೆ 8 ಕೋಟಿ ಕೊಡ್ತಾ ಇದ್ದಾರೆ ಅಂತ ಗೂಗಲಲ್ಲೇ ತೋರಿಸ್ಬಿಡುತ್ತೆ. ಸೊ ಇದೇ ನಂಬರ್ ಕೊಡ್ತಿದ್ದಾರೆ ಅಂತ ಖಂಡಿತ ನಾನು ಹೇಳೋಕ್ಕಾಗಲ್ಲ. ಬಟ್ ಗೂಗಲ್ ಪ್ರಕಾರ ಇಷ್ಟು ಅಮೌಂಟ್ ಅನ್ನೋದು ಕೊಡ್ತಾ ಇದ್ದಾರೆ. ಆ್ಯಂಡ್ ಇನ್ನು ನೆಕ್ಸ್ಟ್ ಸಿನಿಮಾದ ವಿಷಯಕ್ಕೆ ಬಂದರೆ ಮ್ಯಾಕ್ಸ್ ಸಿನಿಮಾಗೆ ಸುಮಾರು 25 ಕೋಟಿ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಅವರಿಗೆ ಸ್ಯಾಲ್ರಿ ಕೊಡ್ತಿದ್ದಾರೆ ಮ್ಯಾಕ್ಸ್ ಸಿನಿಮಾದಿಂದ ಅಂತ ಒಂದು ಮಾಹಿತಿ. ಅದು ಸಹ ನ್ಯೂಸ್ ರಿಪೋರ್ಟ್ಸಲ್ಲಿ ಬರುವ ಮಾಹಿತಿ ಅಷ್ಟೇ, ನಾನು ಹೇಳ್ತಿದ್ದೀನಿ. ಇದೇ ನಂಬರ್ ಕೊಡ್ತಿದ್ದಾರೆ ಅಂತ ನಾನು ಹೇಳೋಕ್ಕೆ ಬರಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಮೇ ಬಿ ಇನ್ನೂ ಜಾಸ್ತಿ ಕೊಡ್ಬೋದು ಅಥವಾ ಇನ್ನೂ ಕಡಿಮೆ ಕೊಡಬಹುದು, ಆ್ಯಂಡ್ ಗೊತ್ತಿಲ್ಲ. ಆ್ಯಂಡ್ ಇನ್ನು ಬಿಗ್ ಬಾಸ್ ಬಗ್ಗೆ ವಿಷಯಕ್ಕೆ ಬಂದರೆ 24 hours ಲೈವ್ ಏನು ಓಡ್ತಾ ಇತ್ತು ಲಾಸ್ಟ್ ಸೀಸನಲ್ಲಿ, ಸೊ ಅದು ಈ ಸೀಸನಲ್ಲಿ ಮೇ ಬಿ ಡೌಟ್ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಆ್ಯಂಡ್ ಅದಕ್ಕೆ ರೀಸನ್ ಬಂದ್ಬಿಟ್ಟು ಈ 24 hours ಲೈವ್ ಹೋದರೆ ಸಾಕಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸು ಅದನ್ನು ತಗೊಂಡು ಅವರ ಓನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಆ ರೀತಿ ಮಾಡೋದ್ರಿಂದ ಎಪಿಸೋಡ್ಸ್ ಅಂತ ಏನು ಬಿಡ್ತಾರೆ ಬಿಗ್ ಬಾಸ್ ಅವರು ಬಂದ್ಬಿಟ್ಟು, ಅಂದರೆ ಕಲರ್ಸ್ ಕನ್ನಡ ಅವರ ಕಡೆಯಿಂದನೇ ಒಂದು ಎಪಿಸೋಡ್ ಅಂತ ಪ್ರತಿದಿನಕ್ಕೆ ಬಿಡ್ತಾರಲ್ವ, ಸೊ ಆ ಎಪಿಸೋಡ್ ಬಂದ್ಬಿಟ್ಟು ತುಂಬ ಜನ ಇಂಟ್ರೆಸ್ಟ್ ಆಗಿ ನೋಡ್ತಿಲ್ಲ ಅಂತ ಒಂದು ರೀಸನ್ ಇಟ್ಕೊಂಡು 24 hours ಬಂದ್ಬಿಟ್ಟು ಈ ಸಲ ಮಾಡೋದಿಲ್ಲ ಲೈವ್ ಅಂತ ಮಾಹಿತಿಗಳು. ಬಟ್ ಗೊತ್ತಿಲ್ಲ, ಇದು ರೂಮರ್ಸ್ ಪ್ರಕಾರ. ಆ್ಯಂಡ್ ಇನ್ನು ನೆಕ್ಸ್ಟ್ ಅದೇ ಬಿಗ್ ಬಾಸಿಂದ ಇನ್ನೊಂದು ಮಾಹಿತಿ ಕೂಡ ಬರ್ತಾ ಇದೆ. ಆ್ಯಕ್ಚುಲಿ ಈ ಸಲ ಜಿಯೋ ಆ್ಯಪ್ ಏನಿದೆ, ಸೊ ಈ ಜಿಯೋ ಅಪ್ಲಿಕೇಶನಲ್ಲಿ ನೀವು ಬಿಗ್ ಬಾಸ್ ಸೀಸನ್ ನೋಡಬೇಕು ಅಂದರೆ ಸಮಥಿಂಗ್ 27 ರೂಪಾಯಿ ಅನ್ಕೊತೀನಿ ಫಾರ್ ಮಂತ್. ಸೊ ಸಬ್ಸ್ಕ್ರಿಪ್ಷನ್ ತಗೋಬೇಕು, ಅದು ಎಷ್ಟು ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ 27 ರೂಪಾಯಿ ಅಂತ ಅನ್ಕೊತೀನಿ. ನಾನು ಯಾವಾಗೋ ಒಂದು ಸಲ ತಗೊಂಡಿದ್ದೆ, ಬಟ್ ಇವಾಗ ಎಷ್ಟಿದೆ ಏನು ಅಂತ ಗೊತ್ತಿಲ್ಲ. ಸೊ ಈ ಸಲ ಸಬ್ಸ್ಕ್ರಿಪ್ಷನ್ ತಗೊಂಡು ನೀವು ಬಿಗ್ ಬಾಸ್ ಅನ್ನೋದನ್ನು ನೋಡಬೇಕು ಅಂತ ಕೆಲವೊಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಸೊ ಗೊತ್ತಿಲ್ಲ ಇದು ಸಹ. ಆ್ಯಂಡ್ ಕಂಪ್ಲೀಟ್ಲಿ ನಾನು ಇವಾಗ ಏನೆಲ್ಲ ಹೇಳಿದ್ದೀನಿ ಇಟ್ಸ್ ಆಲ್ ಎ ನ್ಯೂಸ್ ರಿಪೋರ್ಟರ್ಸ್ ಸಿಕ್ಕಿರುವ ಮಾಹಿತಿ ಆ್ಯಂಡ್ ಬಸ್ ನ್ಯೂಸ್ ರಿಪೋರ್ಟ್ಸ್ ಮಾಹಿತಿ ಅಂತಲೇ ಮೈಂಡಲ್ಲಿ ಇಟ್ಕೊಳ್ಳಿ. ಮೇ ಬಿ ಇದು ಆದರೂ ಆಗ್ಬೋದು, ಆಗದೇನೂ ಇರ್ಬೋದು ಅಂತಲೇ ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು. ಸಾಕಷ್ಟು ಜನ ಕಿಚ್ಚ ಸರ್ಸು ಅಭಿಮಾನಿಗಳು ಕಮೆಂಟ್ಸ್ ಮಾಡ್ತೀರಾ ಆ್ಯಂಡ್ ಸಪೋರ್ಟ್ ಮಾಡ್ತೀರಾ. ಸಾಕಷ್ಟು ಜನ ನನ್ನ ವಿಡಿಯೋನ ನೋಡ್ತಿರೋದೇ ಕಿಚ್ಚ ಸರ್ ಅಭಿಮಾನಿಗಳು ಅಂತ ನನಗೆ ಗೊತ್ತು. ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಖಂಡಿತವಾಗ್ಲೂ ಸಣ್ಣ ಅಪ್ಡೇಟ್ ಬಂದರೂ ಸಹ ಖಂಡಿತ ನಿಮಗೆ ತಿಳಿಸ್ತೀನಿ, ಅದು ನನ್ನ ಕೆಲಸ. ಆ್ಯಂಡ್ ನೀವು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಅದೇ ನನ್ನ ಕೆಲಸ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಧನುಷ್ ಸರ್ ಅವರ D52 ಸಿನಿಮಾದ ಅನೌನ್ಸ್ಮೆಂಟ್ ಇವತ್ತು ಬಂತು. ಆ್ಯಂಡ್ ಸಿನಿಮಾದ ಟೈಟಲ್ ಬಂದ್ಬಿಟ್ಟು ಇಡ್ಲಿ ಕಡಾಯಿ ಅಂತ ಇಟ್ಟಿದ್ದಾರೆ. ಅದು ತಮಿಳ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಬಟ್ ಇದು ಪ್ಯಾನ್ ಇಂಡಿಯಾ ಲೆವೆಲ್ ಏನೇನಾದರೂ ರಿಲೀಸ್ ಮಾಡಿದ್ರೆ ಖಂಡಿತ ಇಡ್ಲಿ ಕಡಾಯಿ ಬಂದ್ಬಿಟ್ಟು ನಮ್ಮ ಕನ್ನಡದಲ್ಲಿ ಅದು ಏನಂತ ಇಕ್ತಾರೆ ಗೊತ್ತಿಲ್ಲ, ತೆಲುಗುದಲ್ಲಿ ಏನಂತ ಇಕ್ತಾರೆ ಅಂತ ಗೊತ್ತಿಲ್ಲ. ಸೊ ಆ ವರ್ಡ್ ಏನಿದೆ ಅದು ಬಂದ್ಬಿಟ್ಟು ತಮಿಳ್ ವರ್ಡ್ ಆಗಿರುತ್ತೆ. ಸೊ ಗೊತ್ತಿಲ್ಲ ಯಾವ ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾರೆ ಏನು ಅನ್ನೋಂಥ ಮಾಹಿತಿಗಳಿಲ್ಲ. ಬಟ್ ಸಿನಿಮಾದ ಮ್ಯೂಸಿಕ್ ಬಂದ್ಬಿಟ್ಟು G.V. ಪ್ರಕಾಶ್ ಅವರು ಅಂತ ಹೇಳಿದ್ದಾರೆ ಸದ್ಯಕ್ಕೆ.
ಅವರ ಡೈರೆಕ್ಷನಲ್ಲಿ ಬರ್ತಿರೋ ಒಂದು ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ಜಿ ವಿ ಪ್ರಕಾಶ್ ಅವರು ಈ ಸಿನಿಮಾಗೂ ಸಹ ಮ್ಯೂಸಿಕ್ ಅನ್ನೋದು ಕೊಡ್ತಾ ಇದ್ದಾರೆ. ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಪ್ರಭಾಸ್ ಸರ್ ಅವರ ಹುಟ್ಟುಹಬ್ಬದ ಹಿಂದಿನ ದಿನ ಬಂದ್ಬಿಟ್ಟು ಮಿಸ್ಟರ್ ಪರ್ಫೆಕ್ಟ್ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಒನ್ ಡೇ ಬಿಫೋರ್ ರಿಲೀಸ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಇವತ್ತು ಸಿಕ್ಕಿದೆ. ಆ್ಯಂಡ್ 23ನೇ ತಾರೀಕು ಅಕ್ಟೋಬರಲ್ಲಿ ಬಂದ್ಬಿಟ್ಟು ಪ್ರಭಾಸ್ ಸರ್ ಅವರ ಹುಟ್ಟುಹಬ್ಬ ಇರೋದು. ಮೇ ಬಿ ಇದನ್ನು ಖಂಡಿತ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಬರಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಒಬ್ಬ ದೊಡ್ಡ ಸ್ಟಾರ್ ನಟನ ಹುಟ್ಟುಹಬ್ಬದ ದಿನ ಅವರ ಕರೆಂಟ್ ರನ್ನಿಂಗ್ ಅಂದರೆ ಇವಾಗ ಸದ್ಯಕ್ಕೆ ಮಾಡ್ತಿರೋ ಸಿನಿಮಾಗಳ ಬಗ್ಗೆ ಅಥವಾ ಫ್ಯೂಚರ್ ಫಿಲಮ್ಸ್ ಬಗ್ಗೆ ಪೋಸ್ಟರ್ಸ್ ಆರ್ ಎನಿ ಒಂದು ಸಣ್ಣ ಅಪ್ಡೇಟ್ಸ್ ಆದರೂ ಬಿಟ್ಕೊಟ್ಟೇ ಕೊಡ್ತಾರೆ, ಎಲ್ರಿಗೂ ಗೊತ್ತೇ ಇರೋದೆ. ಆ್ಯಂಡ್ ಆ ಹುಟ್ಟುಹಬ್ಬದ ದಿನ ಏನಾದರೂ ಅಪ್ಡೇಟ್ಸ್ ಬರಬಹುದು. ಫೌಜಿ ಅಥವಾ ಅವರ ನೆಕ್ಸ್ಟ್ ಸಿನಿಮಾ ಕಲ್ಕಿ 2898 AD ಅಥವಾ ಇವಾಗ ಸದ್ಯಕ್ಕೆ ಮಾಡ್ತಿರುವ ಸಿನಿಮಾ, ಈ ಸಿನಿಮಾಗಳ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೂ ಬರಬಹುದು ಅಂತ ಅನಿಸಿಕೆ. ಸ್ವಲ್ಪ ಕಾಯೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೇಸ್ ಏನಾದರೂ ನಿಮಗೆ ಈ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ಮಾತ್ರ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.